ರೇಣುಕಾಸ್ವಾಮಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ಆರೋಪಿ ಅದನ್ನು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಂತೆ. ಆರೋಪಿಯೊಬ್ಬನಿಂದ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತಿದು ಹಲ್ಲೆ ಮಾಡೋದು, ದರ್ಶನ್ ಹೊಡೆಯೋದು, ಪವಿತ್ರ ಹೊಡೆಯೋದು, ಬೇರೆ ಬೇರೆ ಆರೋಪಿಗಳು ಹೊಡೆಯೋದು, ಇವೆಲ್ಲವನ್ನು ಕೂಡ ಆತ ರೆಕಾರ್ಡ್ ಮಾಡಿದ್ದಂತೆ. ಈ ಹಲ್ಲೆ ನಡೆಸುವ ವಿಡಿಯೋ ಮತ್ತು CCTV ಎರಡನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಲ್ಲೆ ವಿಡಿಯೋ ಮಾಡಿದ್ದ ಮೊಬೈಲು, ಯಾವ ವ್ಯಕ್ತಿ ಮಾಡಿದ್ದ ಆ ಮೊಬೈಲ್ ಮತ್ತು CCTVಯ DVR ಎರಡೂ ಕೂಡ ಬಲವಾದ ಸಾಕ್ಷಿ ಆಗುತ್ತೆ. ಎರಡೆರಡು ಮಹತ್ತರ ಸಾಕ್ಷಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಒಂದು, ಆ ಗೋಡೌನ್ನಲ್ಲಿ ಇದ್ದಂತಹ CCTV ಫುಟೇಜ್, ಅದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಮಾಡಿಲ್ಲ. ಯಾಕೆಂದರೆ ನಾಳೆ ದಿನ ದರ್ಶನ್ ಪರ ವಕೀಲರು ಆ ಸ್ಥಳಕ್ಕೆ ದರ್ಶನ್ ಬಂದೇ ಇಲ್ಲ ಅಂತ ವಾದ ಮಾಡ್ಬೋದು, ಆ ಜಾಗಕ್ಕೆ ಬಂದೇ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಸಾಕ್ಷಿಗಾಗಿ ಬೇಕಾಗುತ್ತೆ ಈ ಎರಡು ವಿಡಿಯೋ, ಒಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿರೋದು, ಮತ್ತೊಂದು CCTV ಫುಟೇಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಮೊಬೈಲಲ್ಲಿ ಹಲ್ಲೆಯ ದೃಶ್ಯ ಚಿತ್ರೀಕರಣ ಮಾಡಿರೋದು, CCTV ಫುಟೇಜ್, ಇವೆರಡೂ ಕೂಡ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸಾಕ್ಷಿ ಆಗ್ಬೋದು ಅಂತ? ಅರವಿಂದ್, ಪ್ರಮುಖವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆಯನ್ನು ನಡೆಸಿದೆ ಅನ್ನೋದಕ್ಕೆ ಪೊಲೀಸರು ಎರಡು ವಿಡಿಯೋಗಳನ್ನು ಈಗಾಗಲೇ ಅಮಾನತುಪಡಿಸ್ಕೊಂಡಿದ್ದಾರೆ, ಅದನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಮೊದಲನೇ ವಿಡಿಯೋ, ಅಲ್ಲಿ ಇರ್ತಕ್ಕಂತಹ CCTV, ಆ ಶೆಡ್ನಲ್ಲಿ ಇವರು ಹಲ್ಲೆಯನ್ನು ನಡೆಸುವ ಸಂದರ್ಭದ ಆ CCTVಯ DVR ಅನ್ನು ಸಹ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅದನ್ನು ಕೋರ್ಟ್ಗೆ PF ಹಾಕೋದಕ್ಕೆ ರೆಡಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು, ಅಲ್ಲೇ ಆ ಆರೋಪಿಗಳು ಹಲ್ಲೆ ನಡೆಸುವ ಸಂದರ್ಭದಲ್ಲಿ ಒಬ್ಬಾತ ಒಂದು ಮೊಬೈಲ್ ವಿಡಿಯೋವನ್ನು ಮಾಡಿಟ್ಕೊಂಡಿದ್ದ, ಆ ವಿಡಿಯೋವನ್ನು ಸಹ ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಮೊಬೈಲನ್ನು ಕೂಡ FSLಗೆ ಕಳಿಸಿದ್ದಾರೆ. ಅಲ್ಲಿಗೆ ಎರಡೆರಡು ವಿಡಿಯೋಗಳು, ಹಲ್ಲೆ ನಡೆಸುವ ಸಂದರ್ಭದಲ್ಲಿನ ವಿಡಿಯೋಗಳು ಪೊಲೀಸರ ಕೈ ಸೇರಿವೆ. ಇದನ್ನು ಕೋರ್ಟ್ಗೆ ಕೊಟ್ಟು ಮುಂದೆ ತನಿಖಾ ಹಂತದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಸಲ್ಲಿಕೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಪ್ರಾಥಮಿಕವಾಗಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆಯನ್ನು, ಅಂದರೆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮುಂದೊಂದು ದಿನ ಸೆಕ್ಯೂರಿಟಿ ಗಾರ್ಡ್ಗಳು ಉಲ್ಟಾ ಹೊಡೆಯಬಾರದು ಅನ್ನೋ ಕಾರಣಕ್ಕೆ ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಎಷ್ಟೊತ್ತಿಗೆ ರೇಣುಕಾಸ್ವಾಮಿಯನ್ನು ಕರ್ತಂದ್ರು, ಯಾರ್ಯಾರಿದ್ರು ಆ ಸಂದರ್ಭದಲ್ಲಿ, ಹೇಗೆಲ್ಲ ಹಲ್ಲೆ ನಡೆಸಿದ್ರು, ಹೀಗಾಗಿ ಈ ಮೂಲಕ ಒಂದಷ್ಟು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಉತ್ತರವನ್ನು ಸಹ ಪಡೆದಿದ್ದಾರೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸಿರೋದು 100ಕ್ಕೆ 100% ಸಾಬೀತಾಗಿದೆ. ಅದು ವಿಡಿಯೋ ಸಾಕ್ಷಿಗಳಿರ್ಬೋದು, ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆ ಇರ್ಬೋದು. ಇದರ ಆಧಾರದ ಮೇಲೆ ಇದೀಗ ಇನ್ವೆಸ್ಟಿಗೇಷನ್ ಕೂಡ ನಡೆಸಲಾಗ್ತಿದೆ. ಆ ವಿಡಿಯೋವನ್ನು ಇಟ್ಕೊಂಡು ಎಲ್ಲರ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಬಲವಾದ ಸಾಕ್ಷಿಯನ್ನೇ ಕಲೆಕ್ಟ್ ಮಾಡಿದ್ದಾರೆ. ಯಾವ ರೀತಿಯಲ್ಲೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ತಪ್ಪಿಸ್ಕೋಬಾರ್ದು ಶಿಕ್ಷೆಯಿಂದ, ಅದಕ್ಕೆ ಪೂರಕವಾದ ಸಾಕ್ಷಿಗಳ ಕಲೆ ಹಾಕ್ತಾ ಇದ್ದಾರೆ.